ಎಲ್ಲರಿಗೂ ನಮಸ್ಕಾರ. ಇವತ್ತು ನಗ್ನ ಸ್ನಾನವನ್ನು ಏಕೆ ಮಾಡಬಾರ್ದು ಅಂದರೆ ಬೆತ್ತಲಿಯಾಗಿ ಸ್ನಾನವನ್ನು ಏಕೆ ಮಾಡಬಾರ್ದು, ತುಂಡು ಬಟ್ಟೆಯನ್ನಾದರೂ ಧರಿಸಿರಬೇಕು ಅಂತ ಹೇಳ್ತಾರೆ. ಸೊ ಯಾಕೆ ಈ ಸ್ನಾನವನ್ನು ಈ ಥರ ಬೆತ್ತಲಿಯಾಗಿ ಸ್ನಾನವನ್ನು ಮಾಡಬಾರ್ದು, ಇದರಿಂದ ಉಂಟಾಗುವ ದೋಷಗಳೇನು, ಹಾಗೆ ಪುರಾಣದಲ್ಲಿ ಯಾವ ಇದಕ್ಕೆ ಸಂಬಂಧಿಸಿದ ಯಾವ ಕಥೆ ಇದೆ, ಪುರಾಣಗಳನ್ನ ಉಲ್ಲೇಖ ಏನಿದೆ, ಸೊ ಎಲ್ಲವನ್ನು ನೋಡ್ತಾ ಹೋಗೋಣ ಬನ್ನಿ. ಸ್ನಾನ ಎಂಬುದು ನಮ್ಮ ದೈನಂದಿನ ಜೀವನದ ಒಂದು ಸಾಮಾನ್ಯ ಕ್ರಿಯೆಯಂತೆ ಕಾಣಬಹುದು. ಆದರೆ ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಇದಕ್ಕೆ ತುಂಬ ಆಳವಾದ ಅರ್ಥವಿದೆ. ಕೇವಲ ದೇಹವನ್ನು ಶುದ್ಧಗೊಳಿಸುವ ಕ್ರಿಯೆಯಷ್ಟೇ ಅಲ್ಲ, ಮನಸ್ಸು ಮತ್ತು ಆತ್ಮವನ್ನು ಕೂಡ ಪರಿಶುದ್ಧಗೊಳಿಸುವ ಪವಿತ್ರ ಕ್ರಮವೆಂದು ಸ್ನಾನವನ್ನು ನೋಡಲಾಗಿದೆ. ಇನ್ನು ಪ್ರಾಚೀನ ಗ್ರಂಥಗಳಾದ ಋಗ್ವೇದದಲ್ಲಿ ನೀರಿನ ಮಹತ್ವವನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ವಿವರಿಸಲಾಗಿದೆ. ನೀರು ದೇಹದ ಮಲಿನತೆಗಳನ್ನು ತೊಡೆದುಹಾಕುವುದಲ್ಲದೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ದಿನವನ್ನು ಪ್ರಾರಂಭಿಸುವ ಮೊದಲು ಸ್ನಾನ ಮಾಡುವುದು ಅತ್ಯಂತ ಅಗತ್ಯವೆಂದು ಒತ್ತಿ ಒತ್ತಿ ಹೇಳುತ್ತಿದ್ದರು. ಆಯುರ್ವೇದದ ದೃಷ್ಟಿಯಿಂದ ನೋಡಿದರೆ ಬೆಳಗಿನ ಸಮಯದಲ್ಲಿ ಸ್ನಾನ ಮಾಡುವುದು ದೇಹಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಇದು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ, ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿರಿಸುತ್ತದೆ ಮತ್ತು ದಿನಪೂರ್ತಿ ಉತ್ಸಾಹದಿಂದ ಇರಲು ಸಹಾಯ ಮಾಡುತ್ತದೆ. ಸ್ನಾನ ಮಾಡುವಾಗ ತಲೆಯಿಂದ ಕಾಲುಗಳವರೆಗೆ ನೀರನ್ನು ಸುರಿಸುವುದು ದೇಹದ ಎಲ್ಲ ಅಂಗಗಳಿಗೆ ಸಮನಾದ ಶಕ್ತಿ ಮತ್ತು ಶುದ್ಧತೆಯನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗಿದೆ. ಇನ್ನು ಆಧ್ಯಾತ್ಮಿಕವಾಗಿ ನೋಡಿದರೆ ಸ್ನಾನವನ್ನು ಒಂದು ಶುದ್ಧೀಕರಣದ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ. ಪೂಜೆ ಅಥವಾ ಧ್ಯಾನ ಮಾಡುವ ಮೊದಲು ಸ್ನಾನ ಮಾಡಬೇಕು ಎಂದು ಹೇಳಿದ್ದಾರೆ. ಇದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ, ಚಿಂತನೆಗಳು ಸ್ವಚ್ಛವಾಗುತ್ತವೆ ಮತ್ತು ದೇವರ ಆರಾಧನೆಗೆ ಯೋಗ್ಯವಾದ ಸ್ಥಿತಿಯಲ್ಲಿ ನಾವು ಇರಬಹುದು. ಸ್ನಾನ ಮಾಡುವ ಸರಿಯಾದ ವಿಧಾನವನ್ನು ನಮ್ಮ ಪೂರ್ವಜರು ವಿವರಿಸಿದ್ದಾರೆ. ತುಂಬ ತಣ್ಣೀರು ಅಥವಾ ತುಂಬ ಬಿಸಿ ನೀರನ್ನು ಬಳಸಬಾರದು. ಬದಲಿಗೆ ದೇಹಕ್ಕೆ ಅನುಕೂಲವಾಗುವಷ್ಟು ಮಿತವಾದ ತಾಪಮಾನದಲ್ಲಿರುವ ನೀರನ್ನು ಬಳಸಬೇಕು ಎಂದು ಹೇಳಲಾಗಿದೆ. ತಲೆಗೆ ತಣ್ಣೀರು ಮತ್ತು ದೇಹಕ್ಕೆ ಸ್ವಲ್ಪ ಬೆಚ್ಚಗಿನ ನೀರು ಬಳಸುವುದು ಉತ್ತಮ. ಸ್ನಾನ ಮಾಡುವಾಗ ತಲೆಗೂ ದೇಹಕ್ಕೂ ನಿಧಾನವಾಗಿ ಮಸಾಜ್ ಮಾಡುವುದರಿಂದ ದೇಹದ ನರಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಇವೆಲ್ಲದರ ನಡುವೆ ಅತ್ಯಂತ ಮುಖ್ಯವಾದುದು ಸಮಯ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡುವುದನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ದೇಹ ಮಾತ್ರವಲ್ಲ, ಮನಸ್ಸು ಆತ್ಮ ಕೂಡ ಶುದ್ಧವಾಗುತ್ತದೆ ಎಂಬ ನಂಬಿಕೆ ಇದೆ. ಒಟ್ಟಿನಲ್ಲಿ ಸ್ನಾನವು ಕೇವಲ ಒಂದು ದಿನನಿತ್ಯದ ಅಭ್ಯಾಸವಲ್ಲ, ಅದು ನಮ್ಮ ಆರೋಗ್ಯ, ಮನಸ್ಸಿನ ಶಾಂತಿ ಮತ್ತು ಆತ್ಮದ ಶುದ್ಧತೆಗೆ ಸಹಾಯ ಮಾಡುವ ಒಂದು ಮಹತ್ವದ ಪ್ರಕ್ರಿಯೆಯಾಗಿದೆ. ನಮ್ಮ ಪ್ರಾಚೀನ ಸಂಸ್ಕೃತಿಯ ಈ ಸುಂದರ ಆಚರಣೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಪಾಲಿಸಿಕೊಂಡು ಹೋದರೆ ನಮ್ಮ ಜೀವನ ಇನ್ನಷ್ಟು ಶುದ್ಧ, ಆರೋಗ್ಯಕರ ಮತ್ತು ಸಮತೋಲನಯುತವಾಗಿರುತ್ತದೆ. ಇನ್ನು ನಮ್ಮ ಪೂರ್ವಜರು ಪ್ರತಿಯೊಂದು ಕ್ರಿಯೆಯನ್ನು ಕೇವಲ ದೈಹಿಕ ದೃಷ್ಟಿಯಿಂದ ಮಾತ್ರ ನೋಡದೆ ಅದರಲ್ಲಿ ಒಂದು ಆಂತರಿಕ ಅರ್ಥವನ್ನು ಕಂಡಿದ್ದಾರೆ. ಸ್ನಾನವು ಅದಕ್ಕೆ ಹೊರತಾಗಿಲ್ಲ. ಕೆಲವು ಧಾರ್ಮಿಕ ಗ್ರಂಥಗಳಾದ ಮನುಸ್ಮೃತಿ ಮತ್ತು ಗರುಡ ಪುರಾಣಗಳಲ್ಲಿ ಸ್ನಾನ ಮಾಡುವಾಗ ದೇಹವನ್ನು ಸಂಪೂರ್ಣ ನಗ್ನವಾಗಿ ಇರಿಸದೆ ಕನಿಷ್ಠ ಮಟ್ಟದ ವಸ್ತ್ರ ಧರಿಸುವುದು ಶಿಷ್ಟಾಚಾರ ಎಂದು ಹೇಳಲಾಗಿದೆ. ಇದಕ್ಕೆ ಪೂರಕವಾದ ಒಂದು ಕಥೆ ಕೂಡ ಇದೆ. ಗೋಪಿಕೆಯರು ಒಂದು ಸಾರಿ ಏನು ಮಾಡ್ತಾರೆ ಅಂದರೆ, ಅವರು ನದಿ ತೀರದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇದು ಕೃಷ್ಣನಿಗೆ ಗೊತ್ತಾಗತ್ತೆ. ಕೃಷ್ಣನಿಗೆ ಗೊತ್ತಾದ ಕೂಡಲೇ ಅವನು ತನ್ನ ಸ್ನೇಹಿತರೊಂದಿಗೆ ಅಲ್ಲಿಗೆ ಹೋಗಿ ನದಿ ತೀರದಲ್ಲಿ ಅವರು ಬಟ್ಟೆಗಳನ್ನು ಬಿಚ್ಚಿಟ್ಟು ಸ್ನಾನ ಮಾಡ್ತಾ ಇರ್ತಾರೆ. ಸೊ ಇವರೇನು ಮಾಡ್ತಾರೆ ಅಂದರೆ, ಕೃಷ್ಣ ಮತ್ತು ಅವರ ಗೆಳೆಯರೆಲ್ಲ ಸೇರಿ ಆ ಬಟ್ಟೆಗಳನ್ನು ಮುಚ್ಚಿಟ್ಬಿಡ್ತಾನೆ. ಕೃಷ್ಣ ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಸೊ ಅವ್ರದ್ದು ಗೋಪಿಕೆಯರದ್ದು ಸ್ನಾನ ಎಲ್ಲ ಮುಗಿಯುತ್ತೆ. ಆವಾಗ ಬಟ್ಟೆಗಳನ್ನು ನೋಡ್ತಾರೆ, ಅಲ್ಲಿ ಬಟ್ಟೆಗಳು ಇರೋದಿಲ್ಲ. ಮರದ ಮೇಲೆ ಕುಳಿತಿರುವ ಕೃಷ್ಣ ಹೇಳ್ತಾನೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಾನು ಮುಚ್ಚಿಟ್ಟಿದ್ದೀನಿ ಅಂತ. ಸೊ ಅವರಿಗೆ ಎದ್ದು ಬಂದು ಬಟ್ಟೆಗಳನ್ನು ತಗೊಳ್ಳೋದಕ್ಕೆ ತುಂಬ ನಾಚಿಕೆ ಆಗುತ್ತೆ, ಸಂಕೋಚವಾಗುತ್ತೆ. ಆವಾಗ ಕೃಷ್ಣ ಹೇಳ್ತಾನೆ, ಈ ಥರ ನೀವು ಸ್ನಾನ ಮಾಡ್ತಿರೋದು ಶಿಷ್ಟಾಚಾರ ಅಲ್ಲ, ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತ. ಸೊ ಅವರಿಗೆ ಒಂಥರ ತುಂಬಾ ಲಜ್ಜೆ ಆಗುತ್ತೆ, ಸಂಕೋಚದಿಂದ ಅವರು ಕ್ಷಮೆ ಕೇಳ್ತಾರೆ. ಆಗ ಮರಳಿ ಅವರ ಬಟ್ಟೆಗಳನ್ನು ಕೃಷ್ಣ ಕೊಡ್ತಾನೆ. ಸೊ ಇದೊಂದು ಕಥೆ ಆಯಿತು. ಹಾಗೆ ಈ ಥರ ನಗ್ನ ಸ್ನಾನ ಮಾಡೋದ್ರಿಂದ ಪಿತೃದೋಷ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಪ್ರಮುಖವಾದ ಕಾರಣ ಅಂದರೆ ವರುಣದೇವನಿಗೆ, ಅಂದರೆ ನೀರಿನ ಅಧಿದೇವತೆ ವರುಣದೇವ,
ಜಲದೇವನಿಗೆ ವರುಣ ದೇವನಿಗೆ ತುಂಬ ಅವಮಾನ ಮಾಡಿದ ಹಾಗಾಗುತ್ತೆ, ಅಗೌರವ ನೀರಿಗೆ ಅಗೌರವವನ್ನು ಸಲ್ಲಿಸಿದ ಹಾಗೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಲಕ್ಷ್ಮೀದೇವಿಗೆ ಕೂಡ ಈ ಥರ ನಗ್ನ ಸ್ನಾನವನ್ನು ಮಾಡುವುದು ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ಕೆಲವು ದುಷ್ಟಶಕ್ತಿಗಳು ಆಕ್ರಮಣ ಮಾಡ್ತವೆ ಈ ಥರ ನಗ್ನ ಸ್ನಾನ ಮಾಡೋದ್ರಿಂದ ಅಂತ ಹೇಳ್ತಾರೆ. ಸೊ ಇದರಿಂದ ಎಲ್ಲ ನಾವು ನಗ್ನ ಸ್ನಾನವನ್ನು ಮಾಡಬಾರ್ದು. ಕೊಂಚ ಮಟ್ಟದ ಬಟ್ಟೆಯನ್ನಾದರೂ ಧರಿಸಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇನ್ನು ಈ ಪವಿತ್ರ ಸ್ನಾನವನ್ನು ಮಾಡುವಾಗ ಒಂದು ಮಂತ್ರವನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಕನಿಷ್ಠ ಮಟ್ಟದ ಬಟ್ಟೆಯನ್ನು ಧರಿಸಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವ ಮೊದಲು ಈ ಮಂತ್ರ ಹೀಗೆ ಬರುತ್ತೆ: ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರದಲ್ಲಿ ನಾವು ಭಾರತದ ಪ್ರಮುಖ ನದಿಗಳನ್ನು ಆಹ್ವಾನಿಸುತ್ತೇವೆ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ನದಿಗಳೆಲ್ಲ ಈ ನೀರಿನಲ್ಲಿ ಪ್ರತ್ಯಕ್ಷವಾಗಬೇಕು ಅನ್ನೋ ಒಂದು ಪರಿಕಲ್ಪನೆ ಇದೆ. ಅಂದರೆ ನಾವು ಮನೆಯಲ್ಲಿ ಸ್ನಾನ ಮಾಡ್ತಿದ್ರು ಕೂಡ ಆ ಮಂತ್ರದ ಮೂಲಕ ಎಲ್ಲ ಪವಿತ್ರ ನದಿಗಳ ಸಾನ್ನಿಧ್ಯವನ್ನು ಆ ನೀರಿನಲ್ಲಿ ಕಲ್ಪಿಸಬೇಕಾಗುತ್ತೆ. ಇದು ಮನಸ್ಸಿಗೆ ಒಂದು ರೀತಿಯ ಭಕ್ತಿ ಭಾವವನ್ನು ತುಂಬುತ್ತೆ. ಹೀಗಾಗಿ ಸ್ನಾನಕ್ಕೂ ಮುಂಚೆ ಈ ಮಂತ್ರವನ್ನು ಹೇಳುವುದು ಎಂದರೆ ನೀರನ್ನು ಗೌರವಿಸುವುದು, ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವುದು ಹಾಗೂ ನಮ್ಮ ಮನಸ್ಸನ್ನು ಪವಿತ್ರಗೊಳಿಸುವುದು. ಇದು ಒಂದು ಚಿಕ್ಕ ಅಭ್ಯಾಸ ಆದರೂ ಕೂಡ ನಮ್ಮ ದಿನವನ್ನು ಶಾಂತವಾಗಿ ಮತ್ತು ಭಕ್ತಿಯಿಂದ ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. ಕೇಳಿದ್ರಲ್ಲ, ಇದುವರೆಗೂ ನಾವು ಯಾಕೆ ನಗ್ನ ಸ್ನಾನವನ್ನು ಮಾಡಬಾರ್ದು, ಅದರಿಂದ ಉಂಟಾಗುವ ದೋಷಗಳೇನು, ಹಾಗೆ ಪುರಾಣದಲ್ಲಿ ಯಾವ ಕಥೆ ಇದೆ, ಗರುಡ ಪುರಾಣದಲ್ಲಿ ಯಾವ ಕಥೆ ಇದೆ, ಸೊ ಎಲ್ಲವನ್ನು ತಿಳ್ಕೊಳ್ತಾ ಹೋದ್ವಿ ನಾವು. ಮತ್ತು ಸ್ನಾನ ಮಾಡುವ ಮೊದಲು ಯಾವ ಮಂತ್ರವನ್ನು ಹೇಳಬೇಕು, ಆ ಮಂತ್ರದಿಂದ ಆಗುವ ಉಪಯೋಗಗಳೇನು, ಅದನ್ನೆಲ್ಲ ತಿಳ್ಕೊಳ್ತಾ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.